ದೆಹಲಿ ಸ್ಫೋಟಕ್ಕೂ ಮುನ್ನ ಎಲ್ಲಿಗೆ ಹೋಗಿದ್ದ ಉಮರ್? ಕಾರು ಸ್ಫೋಟಿಸುವ 1 ಗಂಟೆಗೂ ಮುನ್ನ ಓಡಾಟವನ್ನ ಮಾಡಿದ್ದಾನೆ. ಪಾರ್ಕಿಂಗ್ನಲ್ಲಿ ಕಾರನ್ನ ನಿಲ್ಲಿಸಿ ಓಡಾಡಿದಂತಹ ಉಗ್ರ ಉಮರ್ ಸುತ್ತಾಟವನ್ನ ಮಾಡಿದ್ದಾನೆ. ಎಲ್ಲಿ ಹೋಗಿದ್ದ? ದೆಹಲಿ ಸ್ಫೋಟಕ್ಕೂ ಮುನ್ನ ಎಲ್ಲಿಗೆ ಹೋಗಿದ್ದ ಉಮರ್? ಕಾರು ಸ್ಫೋಟಿಸುವ 1 ಗಂಟೆಗೂ ಮುನ್ನ ಓಡಾಡಿದ್ದಾನೆ. ಪಾರ್ಕಿಂಗ್ ನಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಉಗ್ರ ಉಮರ್ ಓಡಾಡಿದ್ದಾನೆ 1 ಗಂಟೆಗಳ ಕಾಲ. ಸುತ್ತಾಡಿ ಬಂದು ಮತ್ತೆ ಕಾರ್ನಲ್ಲಿ ಕುಳಿತುಕೊಂಡಿದ್ದಾನೆ ಉಮರ್. ಸ್ಫೋಟಗೊಂಡ ಕಾರನ್ನ ಚಲಾಯಿಸಿದ್ದು ಉಮರ್ ಅಂತಾನೆ ಹೇಳಿ ಈ DNA ಪರೀಕ್ಷೆ ನಂತರ ದೃಢಪಟ್ಟಿದೆ. ಸ್ಫೋಟದ ತೀವ್ರತೆಗೆ ಉಮರ್ನ ದೇಹ ಛಿದ್ರವಾಗಿತ್ತು. ಕಾರ್ನ ಸ್ಟೇರಿಂಗ್ ಮತ್ತೆ ಆಕ್ಸಿಲೇಟರ್ ಮಧ್ಯೆ ಉಮರ್ನ ದೇಹ ಸಿಲುಕಿಕೊಂಡಿತ್ತು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು CCTVಯ ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. 1 ಗಂಟೆಗಳ ಕಾಲ ಕಾರನ್ನ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಓಡಾಟವನ್ನ ಮಾಡಿದ್ದಾನೆ. ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದ? ಅವನು ಓಡಾಡಿದ್ದಂತಹ ಸಂದರ್ಭದಲ್ಲಿ ಬೇರೆ ಏನಾದರೂ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ತನ್ನ ಪಾಡಿಗೆ ತಾನು ಏನೂ ಗೊತ್ತಿಲ್ಲದ ರೀತಿಯಾಗಿ ಜನರು ಯಾವ ರೀತಿಯಾಗಿ ಓಡಾಟವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಅವನು ಕೂಡ ಓಡಾಡಿದ್ದಾನೆ. ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದ 1 ಗಂಟೆಗಳ ಕಾಲ? ಏನ್ ಪ್ಲಾನ್ ಆಗಿತ್ತು ಅನ್ನೋದು ಸದ್ಯಕ್ಕೆ ಪ್ರಶ್ನೆಯಾಗಿದೆ. ದೆಹಲಿ ಸ್ಫೋಟದ ತನಿಖೆಯ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಸಿಗ್ತಾ ಇದೆ. ಹಲವು ಕಡೆ ಅಟ್ಯಾಕ್ಗೆ ಪ್ಲಾನ್ಗಳು ನಡೆದಿತ್ತಾ? ಕೆಂಪುಕೋಟೆ ಒಂದೇ ಉಗ್ರರ ಟಾರ್ಗೆಟ್ ಆಗಿರಲಿಲ್ಲ. ಬೇರೆ ಬೇರೆ ಕಡೆ ದಾಳಿಗೆ ಮಹಾ ಪ್ಲಾನ್ಗಳು ಕೂಡ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಸ್ಫೋಟಕ್ಕೆ ಬಂದಿದ್ದು 2 ಕಾರುಗಳಷ್ಟೇ ಅಲ್ಲ. ಈ ದಾಳಿಗೆ ರೆಡಿ ಆಗಿದ್ವು ಇನ್ನೂ 2 ಕಾರುಗಳು, ಅಂದ್ರೆ 4 ಕಾರುಗಳು. ನೋಡಿ, ಒಂದು I-20 ಮತ್ತೊಂದು ಫೋರ್ಡ್ ಜೊತೆಗೆ ರೆಡಿ ಆಗ್ತಾ ಇದ್ದಂತಹ ಇನ್ನೂ 2 ಕಾರುಗಳು. ಸ್ಫೋಟಕ ತುಂಬಿಸಿ 2 ಹಳೆ ವಾಹನವನ್ನ ಸಿದ್ಧಪಡಿಸುವುದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಗುಪ್ತಚರ ಮೂಲಗಳಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈ ಬ್ಲಾಸ್ಟಿಂಗ್ಗೆ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಕಾರುಗಳನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ 4 ಕಾರುಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ. ಅದರಲ್ಲಿ ಒಂದು ಉಮರ್ ಇದ್ದಂತಹ ಕಾರು ಬ್ಲಾಸ್ಟ್ ಆಗಿದೆ. ಮತ್ತೊಂದು ಫೋರ್ಡ್ ಕಾರನ್ನ ಯಾವುದೋ ಒಂದು ತೋಟದ ಮನೆಯ ಬಳಿ ನಿಲ್ಲಿಸಿದ್ರು, ಅದನ್ನ ಇದೀಗ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಇನ್ನೂ 2 ಕಾರುಗಳು ಇದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಆ 2 ಕಾರು ಯಾರದ್ದು, ಎಲ್ಲಿದೆ? ತನಿಖೆ ಸದ್ಯಕ್ಕೆ ಸಾಗ್ತಾ ಇದೆ. ಯಾವ ರೀತಿಯಾಗಿ ಅವರು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು ನೋಡಿ. ದೆಹಲಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಕಾರುಗಳನ್ನ ಇವರು ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಒಂದು I-20 ಕಾರನ್ನ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಫೋರ್ಡ್ ಕಾರು, ಕೆಂಪು ಕಾರು. ಒಂದು ಈ ಫೋರ್ಡ್ ಕಾರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ, ಕೆಂಪು ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಾರ್ ಇದೆಯಲ್ಲ I-20 ಕಾರ್, ಅದರಲ್ಲಿ ಉಮರ್ ಇದ್ದ. ಈಗಾಗಲೇ ಅವನು ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋದು DNA ತನಿಖೆ ಅಂದ್ರೆ ಪರೀಕ್ಷೆಯ ನಂತರ ಗೊತ್ತಾಗಿದೆ. ಅಲ್ ಫಲಾ ವಿವಿ ಬಳಿಯೇ ವಾಸವಾಗಿದ್ದಂತಹ ಶಂಕಿತ ಉಗ್ರ ಮುಜಾಮಿಲ್ ಅಲ್ ಫಲಾಹ್ ಈ ಒಂದು ವಿವಿ ಬಳಿಯೇ PGಯಲ್ಲಿ ವಾಸವಾಗಿದ್ದ. PGಯ ರೂಮ್ ನಂಬರ್ 15ರಲ್ಲಿ ತಂಗಿದ್ದಂತಹ ಮುಜಾಮಿಲ್ PGಯ ರೂಮ್ನಲ್ಲೇ ಅಮೋನಿಯಂ ನೈಟ್ರೇಟ್ ಸಂಗ್ರಹ ಕೂಡ ಆಗಿದೆ.
ಇದೇ ರೂಮ್ನಲ್ಲಿ ಸಿಕ್ಕಿತ್ತು 360 ಕೆಜಿ ಅಮೋನಿಯಂ ನೈಟ್ರೇಟ್. ಸ್ಫೋಟಕ ಸಂಗ್ರಹಿಸುವುದಕ್ಕೆ ಪಿಜಿ ರೂಮ್ ಬಳಕೆ ಮಾಡಿಕೊಂಡಿದ್ದಂತಹ ಮುಜಾಮಿಲ್. ಇದೇ ಪಿಜಿಯ ರೂಮ್ ನಂಬರ್ 13ರಲ್ಲಿ ಸಿಕ್ಕಿತ್ತು ಡೈರಿಯಲ್ಲಿ ಕೋಡ್ ವರ್ಡ್ ಅನ್ನ ಬಳಕೆ ಮಾಡಿಕೊಂಡಿದ್ದಂತಹ ಶಂಕಿತ ಉಗ್ರರು. ಅಂದ್ರೆ ನೋಡಿ, ಈ ವಿವಿಯನ್ನೇ ಬಳಕೆ ಮಾಡ್ಕೊಳ್ತಾ ಇದ್ರು. ವಿವಿಯಲ್ಲಿ ಇದ್ದಂತಹ ಪ್ರಾಂಶುಪಾಲರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಈ 4 ಜನ ಉಗ್ರರೇನಿದ್ದಾರೆ, ಆ 4 ಜನರನ್ನು ಕೂಡ ಈ ಹಿಂದೆ ಡಿಬಾರ್ ಮಾಡಿ ಕಳಿಸಿದ್ರು ಅನ್ನೋದಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಇವರಿಗೆ ಕೆಲಸದಿಂದ ಕಿತ್ ಹಾಕಿದ್ರು, ಕಳಿಸಿದ್ರು. ಅಂಥವರಿಗೆ ವಿವಿಯಲ್ಲಿ ಹೇಗೆ ಕೆಲಸವನ್ನ ಕೊಟ್ಟರು ಅನ್ನುವಂತಹ ಪ್ರಶ್ನೆ, ಮತ್ತೆ ವಿವಿಯಲ್ಲಿಯೇ ಕೂಡ ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ತಯಾರಿಗಳಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಡೈರಿ ಸಿಕ್ಕಿದೆ. ಡೈರಿಯಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳನ್ನು ಕೂಡ ಬಳಕೆ ಮಾಡ್ಕೊಂಡಿರ್ತಾರೆ. ಆ ಆಯಾಮದಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ನೋಡೋಣ ಏನಾಗತ್ತೆ ಅಂತ ಹೇಳಿ.